ಅನರ್ಹ ಬಿಪಿಎಲ್ ಫಲಾನುಭವಿಗಳ ವಿರುದ್ಧ ಈಗ ಸಮರವನ್ನು ಸಾರ್ತಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ಆಪರೇಷನ್ ಅನ್ನ ಕೈಗೊಳ್ಳುತ್ತಾ ಇದೆ. ಅನರ್ಹರಾಗಿರುವಂತಹ ಬಿಪಿಎಲ್ ಫಲಾನುಭವಿಗಳು ಯಾರ್ಯಾರಿದ್ರು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಿರೋದು ಇದು. ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಆಪರೇಷನ್ ಒಂದು ಮಾಡೋಕೆ ಮುಂದಾಗಿದೆ. ಅಂದ್ರೆ ಕಳೆದ 5 ತಿಂಗಳಲ್ಲಿ 15.12 ಲಕ್ಷ ಅನರ್ಹರಿಗೆ ಈಗ ಬಿಗ್ ಶಾಕ್ ಕೊಡ್ತಿದೆ. 14.68 ಲಕ್ಷ ಜನ ಅನುಭವಿಸುತ್ತಿದ್ದಂತ ಬಿಪಿಎಲ್ ಅನ್ನ ರದ್ದು ಮಾಡಿದ್ದಾರೆ. 4.09 ಲಕ್ಷ ಕುಟುಂಬಗಳ ಬಿಪಿಎಲ್ ಕಾರ್ಡ್ ಅನ್ನ ಬದಲಾವಣೆ ಮಾಡಲಾಗಿದೆ. ಬಿಪಿಎಲ್ ಕಾರ್ಡ್ ಅನ್ನ ಬದಲಾವಣೆ ಮಾಡಿ ಈಗ ಎಪಿಎಲ್ ಆಗಿ ಅದನ್ನ ಪರಿವರ್ತನೆ ಮಾಡಿರೋದು. 23,038 ಬಿಪಿಎಲ್ ಕಾರ್ಡ್ ಈಗ ತಾತ್ಕಾಲಿಕವಾಗಿ ರದ್ದಾಯಿತು. 5,632 ಅನರ್ಹ ಬಿಪಿಎಲ್ ಕಾರ್ಡ್ಗಳು ಶಾಶ್ವತವಾಗಿ ರದ್ದು ಮಾಡಲಾಗಿದೆ. ಸದ್ಯದ ಪ್ರಮುಖವಾದಂತಹ ಬೆಳವಣಿಗೆ ಆಗ್ತಿದೆ. ಯಾರ್ಯಾರು ಫಲಾನುಭವಿಗಳ ಸೋಗಿನಲ್ಲಿ ಪಡ್ಕೊಳ್ತಾ ಇದ್ರು, ಅರ್ಹರ ಅಲ್ಲ ಅಂತವರಿಗೆ ಶಾಕ್ ಕೊಡ್ತಾ ಇರುವಂತದ್ದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಈಗ ಅಂದ್ರೆ ಕಳೆದ 5 ತಿಂಗಳಲ್ಲಿ 15.12 ಲಕ್ಷ ಅನರ್ಹರಿಗೆ ಶಾಕ್ ಕೊಟ್ಟು ಅದನ್ನ ತೆಗೆದುಹಾಕುವಂತ ಕೆಲಸ ಆಗ್ತಿದೆ. ಪ್ರಮುಖವಾಗಿ 14.68 ಲಕ್ಷ ಜನ ಅನುಭವಿಸುತ್ತಿದ್ದಂತ ಬಿಪಿಎಲ್ ಸವಲತ್ತುಗಳನ್ನ ಅಕ್ಕಿ, ಮತ್ತೊಂದು, ಮಗದೊಂದು, ಬೇಳೆ ಎಲ್ಲ ಏನೇನು ಹೋಗ್ತಿತ್ತು ಈ ರೇಷನ್ ಮೂಲಕವಾಗಿ ಅವೆಲ್ಲವನ್ನ ಕೂಡ ರದ್ದಾಗುತ್ತೆ. ಬದಲಾವಣೆಗಳನ್ನ ಮಾಡಲಾಗಿದೆ. 4.09 ಲಕ್ಷ ಕುಟುಂಬಗಳ ಬಿಪಿಎಲ್ ಕಾರ್ಡ್ ಅನ್ನ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಬಿಪಿಎಲ್ ಇರೋದನ್ನ ಎಪಿಎಲ್ ಆಗಿ ಅದನ್ನ ಕನ್ವರ್ಟ್ ಮಾಡೋದು, ಬದಲಾವಣೆ ಮಾಡುವಂತ ಕೆಲಸ. ಅಂದ್ರೆ ಆರ್ಥಿಕವಾಗಿ ಬೆಳವಣಿಗೆ ಆಗಿದೆ, ಅವರು ಬಡತನದ ರೇಖೆಗಿಂತ ಮುಂದೆ ಬಂದಿದ್ದಾರೆ. ಕಾರು, ಮತ್ತೊಂದು, GST ಇವೆಲ್ಲ ಇರೋ ಕಾರಣಕ್ಕೋಸ್ಕರ ಅಳದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ಬಡವರಿಗೆ, ಬಡತನ ರೇಖೆಗಿಂತ ಕೆಳಗಿದ್ದವರಿಗೆ ಸಹಾಯ ಆಗಬೇಕು, ಸಾಮಾಜಿಕ ಅಭಿವೃದ್ಧಿ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಆಹಾರ ಮತ್ತೊಂದು ಮಗದೊಂದು ಕೊಡ್ತಾರೆ. ಬಟ್ ಎಲ್ಲವೂ ಇದ್ದು ಕೂಡ ಪಡ್ಕೊಳ್ತಿದ್ದಾರೆ ಇವರೆಲ್ಲ ಅನರ್ಹರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಆಗ್ತಿದೆ. ಒಂದು ಒಟ್ಟಾರೆಯಾಗಿ 5,632 ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಶಾಶ್ವತವಾಗಿಯೇ ರದ್ದು ಮಾಡೋ ಕೆಲಸಕ್ಕೀಗ ರಾಜ್ಯ ಸರ್ಕಾರದ ಇಲಾಖೆ ಮುಂದಾಗಿದೆ.